ನಮ್ಮ ಇವತ್ತಿನ ಟಾರ್ಗೆಟ್ ಮುಂಬೈ ಇಸ್ಕಾನ್ನ ಬೆಂಗಳೂರು ಬ್ರಾಂಚ್ ಅಧ್ಯಕ್ಷ ವರದಕೃಷ್ಣದಾಸ್. ವರದಕೃಷ್ಣದಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಕೃಷ್ಣ. ವರದಕೃಷ್ಣದಾಸ್, ಕರ್ನಾಟಕದಲ್ಲಿ ಈಗ ಇಸ್ಕಾನ್ ಒಂದು ದೊಡ್ಡ ಚರ್ಚೆಯ ವಸ್ತುವಾಗಿದೆ. ಏನು ನಿಮ್ಮ ಈ ಹೋರಾಟ ಏನು? ಯಾರಿಗೋಸ್ಕರ ಕುಸ್ತಿ ಮಾಡ್ತಾ ಇದ್ದೀರಿ ನೀವು? ಏನು ಈ ಇಸ್ಕಾನು? ನಿಮ್ಮ ಕತೆ ಏನು? ಸಾರ್ವಜನಿಕರ ಮುಂದೆ ದೊಡ್ಡ ನಗೆಪಾಟ್ಲಿಗೆ ಈಡಾಗ್ತಾ ಇದ್ದೀರಿ ನೀವು. ಕೃಷ್ಣನ ಹೆಸರು ಹೇಳ್ಕೊಂಡು ನೀವು ದಂಧೆ ಮಾಡ್ತಾ ಇದ್ದೀರಿ ಅನ್ನೋ ಎಲ್ಲ ವಿಚಾರಗಳು ಚರ್ಚೆ ಬರ್ತಾ ಇದೆ. ಏನು, ವಾಟ್ ಇಸ್ ದಿಸ್? ಮೊಟ್ಟ ಮೊದಲನೇದಾಗಿ ನನ್ನ ಪರಿಚಯ ಮಾಡಿದಾಗ ಬಾಂಬೆ ಇಸ್ಕಾನಿನ ಬೆಂಗಳೂರು ಶಾಖೆಯ ಅಧ್ಯಕ್ಷರು ಅಂತ ತಾವು ಪರಿಚಯ ಮಾಡಿಕೊಟ್ರಿ. ನಮ್ಮ ಕಡೆಯಿಂದ ನಾವು ಏನು ಹೇಳ್ತೀವಿ ಅಂದರೆ, ಭಾರತದಲ್ಲಿ ಒಂದೇ ಇಸ್ಕಾನ್ ಸಂಸ್ಥೆ ಇರೋದು. ಎಲ್ಲೇ ಇಸ್ಕಾನಿನ ಶಾಖೆಗಳಿದ್ದರೂ ಆ ಇಸ್ಕಾನ್ ಸಂಸ್ಥೆ ಒಂದು ಶಾಖೆಗಳೇ ಹೊರತು ಬಾಂಬೆ ಇಸ್ಕಾನ್, ಬ್ಯಾಂಗ್ಳೂರು ಇಸ್ಕಾನ್, ಬರೋಡಾ ಇಸ್ಕಾನ್ ಅಂತ ಬೇರೆ ಬೇರೆ ಇಲ್ಲ. ಅದನ್ನು ನಾವು ಮಾಡಿಲ್ವೇ? ಅದನ್ನು ನೀವು ಮಾಡ್ಕೊಂಡಿರೋದು. ಈಗ ಬರ್ತಾ ಇರೋ ಚರ್ಚೆ ಇದೆ, ಬೆಂಗಳೂರು ಇಸ್ಕಾನ್, ಮುಂಬೈ ಇಸ್ಕಾನ್, ನಿಮ್ಮಿಬ್ಬರ ಮಧ್ಯೆ ಹೋರಾಟ, ಬೀದಿ ಜಗಳ ಮಾಡ್ಕೋತಾ ಇದ್ದೀರಿ. ನೀವು ಕೃಷ್ಣನ ಹೆಸರು ಹೇಳ್ಕೊಂಡು ನೀವೇನು ಮಾಡ್ತಾ ಇದ್ದೀರಿ? ಸ್ವಾಮಿ, ಈಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಾವು ಇಸ್ಕಾನ್ ಸಂಸ್ಥೆಯ 7 ಪರ್ಪಸಸ್ ಅಂತ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಈ 7 ಪರ್ಪಸಸ್ ಅಂದರೆ ಉದ್ದೇಶ. ಈ ಸಂಸ್ಥೆಯ ಉದ್ದೇಶವನ್ನು ಓದಿ ನೋಡಿದರೆ, ಆ ಉದ್ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಆಗಲಿ, ದೇವಸ್ಥಾನವನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಥರ ಬದಲಾಯಿಸೋದೇ ಆಗಲಿ, ಅಥವಾ ಟೌನ್ಶಿಪ್ ಡೆವಲಪ್ಮೆಂಟೇ ಆಗಲಿ, ಅಂಥದ್ದು ಯಾವುದು ಅದಕ್ಕೆ ಪ್ರಾವಿಷನ್ ಇಲ್ಲ, ಅದಕ್ಕೆ ಅನುಮತಿ ಇಲ್ಲ. ಆದರೆ ನಮ್ಮ ಪರಿಸ್ಥಿತಿ ಇವತ್ತಿನ ದಿನ ಏನಾಗಿದೆ ಅಂದರೆ, ಇಲ್ಲಿ ನಮ್ಮ ಶಾಖೆಯ ಅಧ್ಯಕ್ಷರಾದಂಥ ಶ್ರೀಮಾನ್ ಮಧು ಪಂಡಿತ್ ದಾಸರು ಇಂಥ ಒಂದು ಚಟುವಟಿಕೆಗಳಲ್ಲಿ ಇಸ್ಕಾನಿನ ಧಾರ್ಮಿಕ ಪ್ರಚಾರದಕ್ಕಿಂತ ಜಾಸ್ತಿ ಉತ್ಸಾಹ ಅದರಲ್ಲಿ ತೋರಿಸ್ತಾ ಇದ್ದಾರೆ. ರೈಟ್. ಪ್ರಭು ವರದಾಸರೇ, ತಾವು ಸನ್ಯಾಸಿಗಳಲ್ಲ, ಸಂಸಾರಿಗಳು. ಲೌಕಿಕ ಎಲ್ಲ ಸುಖವನ್ನು ಪಡಿತಾ ಇದ್ದೀರಿ. ತಾವು ಶ್ರೀಕೃಷ್ಣನ ಭಕ್ತರಲ್ಲ. ನೀವು ಭಕ್ತರ ಹೆಸರಿನಲ್ಲಿ ತಾವು ಒಂದು ಕಲಬೆರಕೆ ಭಕ್ತಿನ ಜನಕ್ಕೆ ತೋರಿಸ್ತಾ ಇದ್ದೀರಿ. ನಮ್ಮ ಭಾರತ ದೇಶನೇ ಧಾರ್ಮಿಕದಲ್ಲಿ ಬಹಳ ನಂಬಿಕೆ ಇರುವಂತಹ ಭಾವನಾತ್ಮಕವಾದ ಜಗತ್ತು. ರಾಮಕೃಷ್ಣನ ಹೆಸರು ಈಗಿಂದಲ್ಲ, ಪುರಾತನ ಕಾಲದಿಂದಲೂ ರಾಮಕೃಷ್ಣನ ಹೆಸರು ನಮ್ಮಲ್ಲಿದೆ, ಆ ಭಕ್ತರಿದ್ದಾರೆ. ನಿಮ್ದೊಂದು ಹೊಸ ಹರೇ ಕೃಷ್ಣ ಪಂಥ ಅಂತ ಮಾಡ್ಕೊಂಡ್ರಿ, ಒಂದು ಇಸ್ಕಾನ್ ಅಂತ ಮಾಡಿಕೊಂಡು ಜನರನ್ನ ಯಾಕೆ ಹಾದಿ ತಪ್ಪಿಸ್ತಾ ಇದ್ದೀರಿ? ಜೊತೆಗೆ ಜನರನ್ನ ಸುಲಿಗೆ ಮಾಡ್ತಾ ಇದ್ದೀರಿ ನೀವು. ಹರೇ ಕೃಷ್ಣ ಮಹಾಮಂತ್ರ ಹೊಸ ತತ್ವವೂ ಅಲ್ಲ, ಹೊಸ ಮಂತ್ರವೂ ಅಲ್ಲ. ಇದು 5000 ವರ್ಷಗಳಿಂದ ಮುಂದುವರೆಕೊಂಡು ಬರ್ತಾ ಇರುವಂಥ ಒಂದು ಧಾರ್ಮಿಕ ಪ್ರಚಾರದ ಒಂದು ಅಂಗ, ಒಂದು ಶಾಖೆ. ಒಂದು ಧಾರ್ಮಿಕ ಸಂಸ್ಥೆ ಅಂದಾಗ ಅದಕ್ಕೊಂದು ಭಕ್ತಿ ಭಾವನೆ ಎಲ್ಲ ಇರಬೇಕು, ಹೌದು ತಾನೆ? ನಿಮ್ಮನ್ನು ನೋಡಿದಾಗ ಒಂದು ಭಕ್ತಿ ಭಾವನೆ ಬರಬೇಕು. ಎಸ್, ಹೌದಪ್ಪ, ಕೃಷ್ಣನ ಭಕ್ತರು ಇವರು, ಅವ್ರು ಸೇವೆ ಮಾಡ್ತಾ ಇದ್ದಾರೆ, ಕೃಷ್ಣನ ಪ್ರತಿನಿಧಿಗಳು ನೀವು ಅಂತೇಳಿ. ನಿಮ್ಮನ್ನು ನೋಡಿದರೆ ಜನ ಎಲ್ಲ ಈಗ ನಗ್ತಾ ಇದ್ದಾರೆ. ಹಮೀದ್, ನಾನು ಒಂದು ವಿಷಯ ಹೇಳ್ತೀನಿ. ಪ್ರಪಂಚದಲ್ಲಿ ಬೇರೆ ಎಲ್ಲ ಕಡೆ ಇಸ್ಕಾನ್ ಸಂಸ್ಥೆಗೆ ಕೊಡುವಂಥ ಗೌರವವನ್ನು ಗಮನಿಸಿ. ಬೆಂಗಳೂರಿನ ಸ್ವಲ್ಪ ವಿಲ್ ಕೀಪ್ ಇಟ್ ಅ ಸೈಡ್ ಫಾರ್ ದ ಮೊಮೆಂಟ್. ಈಗ ಇನ್ ಇಂಡಿಯಾ, ಭಾರತದಲ್ಲೇ 90 ಕಡೆ ಕೇಂದ್ರಗಳಿವೆ, ಪ್ರಪಂಚದಲ್ಲಿ 450 ಕಡೆ ಕೇಂದ್ರಗಳಿವೆ, ನಮ್ಮದು ಶಾಖೆಗಳಿವೆ. ವಿ ಆರ್ ರೆಸ್ಪೆಕ್ಟೆಡ್. ಪ್ರಪಂಚದಲ್ಲಿ ವಿ ಹ್ಯಾವ್ ಹರ್ನ್ಡ್ ದಿಸ್ ರೆಸ್ಪೆಕ್ಟ್ ಔಟ್ ಫಾರ್ ದ ಲಾಸ್ಟ್ 45-46 ಇಯರ್ಸ್. ಧರ್ಮ ಪ್ರಚಾರ, ಭಗವದ್ಗೀತೆಯ ಪ್ರಚಾರ, ಸಮಾಜದಲ್ಲಿ ಭಕ್ತಿಯ ಬಗ್ಗೆ ಪ್ರಚಾರ ಮಾಡಿದವರು ನಾವು. ಎಲ್ಲರಿಗೂ ದೇವರ ಪೂಜೆ, ದೇವರ ಆರಾಧನೆ, ದೇವರು ಕೊಟ್ಟಂಥ ಉಪದೇಶ ನಿಯಮಗಳ ಪ್ರಕಾರ ನಡ್ಕೊಂಡು ಹೋಗಬೇಕು ಅಂತ ಹೇಳ್ಕೊಟ್ಟವ್ರು ನಾವು. ಈ ಒಂದು ಚಟುವಟಿಕೆ ಬಿಟ್ಟರೆ ಬೇರೆ ಯಾವುದ್ರಲ್ಲೂ ನಮಗೆ ಆಸಕ್ತಿ ಇಲ್ಲ. ಅದಕ್ಕೆ ನಾವು ಈ ಗೌರವವನ್ನು ಈಗ ಏನಾಗಿದೆ ಅಂದರೆ, ಇಲ್ಲಿರುವಂತಹ ಶಾಖೆಯಲ್ಲಿ ಬೆಂಗಳೂರು ಶಾಖಾ ಅಧ್ಯಕ್ಷರು ಮಧು ಪಂಡಿತ್ ದಾಸರು ಮತ್ತು ಅವರ ಪರಿವಾರದ ಸದಸ್ಯರು ಈ ಒಂದು ಮಿಷನನ್ನು ಬಿಟ್ಟು ಒಂದು ತಪ್ಪು ದಾರಿ ಹಿಡ್ಕೊಂಡು ಹೋಗಿದ್ದಾರೆ. ಒಂದು ತಪ್ಪು ಕಮರ್ಷಿಯಲೈಸೇಷನ್, ಕಾರ್ಪೊರೇಟೈಸೇಷನ್ ಮತ್ತು ಅದಕ್ಕೆ ಬೇಕಾದಂಥ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಏನು ಹೇಳ್ತೀವಿ ಅಂದರೆ, ಈಗ ರೈಲ್ ಪಟ್ಟಿ ಇದೆ, ಈ 2 ಪಟ್ಟಿ ಇರುತ್ತೆ, ಬೋತ್ ಹ್ಯಾವ್ ಟು ಗೋ ಟುಗೆದರ್. ಈಗ ಒಂದು ಸ್ವಲ್ಪ ಡಿವಿಯೇಷನ್ ಆದರೂ, ಸ್ವಲ್ಪ 1 ಡಿಗ್ರಿ 1 ಸೆಂಟಿಮೀಟರ್ ಡಿವಿಯೇಷನ್ ಆದರೂ ಸಹ, ಒಂದು ಆಫ್ಟರ್ 2-3 ಕಿಲೋಮೀಟರ್ಸ್ ಒಂದು ಪಟ್ಟಿ ಒಂದು ಕಡೆ ಇರುತ್ತೆ, ಇನ್ನೊಂದು ಪಟ್ಟಿ ವಿಲ್ ಬಿ ಅವೇ, ದ ಡಿಸ್ಟೆನ್ಸ್ ವಿಲ್ ಬಿ ಸೆಪರೇಟಿಂಗ್. ಸೊ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ್ ಮಧು ಪಂಡಿಟ್ನ ನಾವು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಈ ತೊಂದರೆಗಳು ಮತ್ತಷ್ಟು ಜಾಸ್ತಿ ಆಯಿತು. ಕೋರ್ಟಿನ ಮೆಟ್ಲು ಹತ್ತಿದ್ದಾರೆ. ಈಗ ಕೋರ್ಟ್ ಮೆಟ್ಲು ಹತ್ತದ ಮೇಲೆ 12 ವರ್ಷಗಳ ನಂತರ ಮಹತ್ಕರವಾದಂಥ ತೀರ್ಪು ಬಂತು. ಆ ತೀರ್ಪಿನಲ್ಲಿ ಏನು ಹೇಳಿದ್ದಾರೆ ಅಂದರೆ, ದಿಸ್ ಜೆಂಟಲ್ಮೆನ್ ಶ್ರೀಮಾನ್ ಮಧು ಪಂಡಿತ್ ದಾಸರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್, ಅವರ ಅಸೋಸಿಯೇಟ್ಸು, ಅವರು ದೇ ಮೋರಲೆಸ್ ಒಂದು ಪದ ಉಪಯೋಗಿಸ್ಬೇಕಂದ್ರೆ ಹೈಜಾಕ್ ದ ಮೂವ್ಮೆಂಟ್. ವರದಾ ಅವರೇ, ನಾನು ಕೇಳ್ತಾ ಇದ್ದೀನಿ, ತಾವು ಸನ್ಯಾಸಿಯ ವೇಷ ಹಾಕ್ಕೊಂಡು ಸಂಸಾರಿಗಳಾಗಿದ್ದು ಕೃಷ್ಣನ ಹೆಸರು ಹೇಳ್ಕೊಂಡು ತಾವು ಮಾಡ್ತಾ ಇರೋದೇನು?
ತಾವು ಶ್ರೀಕೃಷ್ಣನ ಹೆಸರು ಹೇಳ್ತೀರಿ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದೀರಿ. ತಾವು ಶ್ರೀಕೃಷ್ಣನ ಹೆಸರು ಹೇಳ್ತೀರಿ, ಬಿಲ್ಡರ್ ಕೆಲಸ ಮಾಡ್ತಾ ಇದ್ದೀರಿ. ತಾವು ಶ್ರೀಕೃಷ್ಣನ ಹೆಸರು ಹೇಳಿ ಫಾರಿನ್ನಿಂದ ದುಡ್ಡು ಹೊಡಿತಾ ಇದ್ದೀರಿ. ಇನ್ಸ್ಟೆಡ್ ಆಫ್ ಮೀ ಶಿವಾನ್ ಮಧು ಪಂಡಿತ್ ದಾಸರನ್ನ ನೀವು ಇಲ್ಲಿ ಕೂರಿಸಿದ್ರೆ ದೀಸ್ ಕ್ವಶನ್ಸ್ ವುಡ್ ಹವ್ ಬೀನ್ ದ ರೈಟ್ ಕ್ವಶನ್ಸ್. ಹಾಗಾದ್ರೆ ಅವ್ರೊಬ್ಬರೇ ತಪ್ಪು ಮಾಡ್ತಾ ಇದ್ದಾರಾ? ಅನ್ಫಾರ್ಚುನೇಟ್ಲಿ ಇನ್ನೇನಾಗಿದೆ ಅಂದರೆ, ಬಿಕಾಸ್ ಐ ಆಮ್ ದ ರೆಪ್ರೆಸೆಂಟೇಟಿವ್, ನಾನು ಇಸ್ಕಾನಿನ ಅಧಿಕೃತ ಪ್ರತಿನಿಧಿ ಈ ಊರಿಗೆ. ಅಂದರೆ ಇಸ್ಕಾನಿನ ಅಧಿಕೃತ ಬ್ರ್ಯಾಂಚ್ ಶೇಷಾದ್ರಿಪುರಂನಲ್ಲಿದೆ, 3 ಇದೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ. ಶೇಷಾದ್ರಿಪುರಮಲ್ಲಿದೆ, ಕುಮಾರಸ್ವಾಮಿ ಲೇಔಟ್, ಮತ್ತೊಂದು ಬಾನಸವಾಡಿ ಕಡೆ ಇದೆ. ಆ ಅಧಿಕೃತ ಪ್ರತಿನಿಧಿಯಾಗಿದ್ದೇನೆ. ಸೊ ಇಸ್ಕಾನ್ ಅಂತ ಕೇಳಿದ ತಕ್ಷಣ ನಾವೇ ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಜನ ಅಂದ್ಕೊಳ್ತಾ ಇದ್ದಾರೆ. ಆದರೆ ನಿಜವಾದ ಸಂಗತಿ ಏನಂದರೆ, ಇಸ್ಕಾನಿನ ಹೆಸರನ್ನು ಯಾರು ದುರುಪಯೋಗಿಸಿಕೊಂಡು ಮಾಡ್ತಾ ಇರೋದು ಯಾರು? ಮಧು ಪಂಡಿತ್ ದಾಸ್ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಅವರ ಅಸೋಸಿಯೇಟ್ಸ್. ಅವರನ್ನು ಹೊರತುಪಡಿಸಿ ಇನ್ಯಾರು ಮಿಸ್ಟೇಕ್ ಮಾಡಿಲ್ವ ಇದರಲ್ಲಿ? ಮಿಸ್ಟೇಕ್ ಯಾರಾದರೂ ಮಾಡಿದ್ರೆ ವಾಟ್ ಈಸ್ ದ ಲೀಗಲ್ ರಿಕೋರ್ಸ್? ಆಯಿತು, ಯು ಕ್ಯಾನ್ ಫೈಲ್ ಎ ಕೇಸ್, ಫೈಲ್ ಎ ಪೊಲೀಸ್ ಕಂಪ್ಲೇಂಟ್ ಆರ್ ಡೂ ಸಮಥಿಂಗ್. ಈಗ ನಮ್ಮೇ ಯಾರ ಮೇಲೂ ಅಂತ ಒಂದು ಮಧು ಪಂಡಿತ್ ದಾಸರು ಹಾಕಿದಂಥ ಸುಳ್ಳು ಕೇಸ್ಗಳು ಬಿಟ್ಟರೆ ದೇರ್ ಇಸ್ ನೋ ಅದರ್. ನಾವು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಿದ್ದೀವಾ? ಇಲ್ಲ. ನಾವೇನಾದ್ರು ಹಣ ಹೊಡಿತಾ ಇದ್ದೀವಾ? ಇಲ್ಲ. ನಮ್ಮ ಮೇಲೆ ಏನಾದ್ರು ಸ್ಟಿಂಗ್ ಆಪರೇಷನ್ ಮಾಡಿ ಮನಿ ಲಾಂಡ್ರಿಂಗ್ ಕಂಪ್ಲೇಂಟ್ ಇದೆಯಾ? ಇಲ್ಲ. ನಾವು ಧಾರ್ಮಿಕ ಸಂಸ್ಥೆ, ನಮ್ಮಲ್ಲಿ ಬಂದರೆ ವಿ ಟೀಚ್ ಭಗವದ್ಗೀತಾ, ಭಾಗವತ್ ಪುರಾಣ, ಭಕ್ತಿ, ಸಿಂಪಲ್ ಲೈಫ್, ಹೈ ಥಿಂಕಿಂಗ್, ಅಷ್ಟೇ ನಾವು ಹೇಳ್ಕೊಡೋದು. ಅದಕ್ಕೆ ನಮ್ಮಲ್ಲೂ ಜನ ಬರ್ತಾ ಇದ್ದಾರೆ. ಈ ಸತಿ ಭಗವಂತನ ಕೃಪೆಯಿಂದ ಬೆಂಗಳೂರು ನಗರದಲ್ಲಿ 6 ಕಡೆ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ನಾವು ಆಚರಿಸಿದ್ದೇವೆ. ಸಹಸ್ರಾರು ಜನ ಮಂದಿ ಬಂದರು, ಎಷ್ಟೋ ಜನ ಬಂದು. ದಟ್ ಈಸ್ ಅವರ್ ರಿಯಲ್ ಬಿಸ್ನೆಸ್ ಅಲ್ಲ, ದಟ್ ಈಸ್ ಅವರ್ ಓನ್ಲಿ ಬಿಸ್ನೆಸ್. ರೈಟ್. ದಟ್ ಈಸ್ ಅವರ್ ಓನ್ಲಿ ಬಿಸ್ನೆಸ್. ರೈಟ್ ವರದಾ, ವಿ ಆರ್ ವೆರಿ ಹ್ಯಾಪಿ ಟು ಡೂ ದಟ್. ರೈಟ್ ವರದಾ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.